ಜಾನಪದ ಗಾಯಕ ಮಾರುತಿ ಲಟ್ಟೆ ಬರ್ಬರ ಹತ್ಯೆಯ ಸತ್ಯ ರಿವೀಲ್ ಆಗಿದೆ. ಕೇವಲ 5,000 ರೂಪಾಯಿ ವಿಚಾರಕ್ಕೆ ಗಾಯಕ ಮಾರುತಿ ಲಟ್ಟೆಯ ಮರ್ಡರ್ ನಡೆದು ಹೋಗಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬೂದಿಹಾಳದಲ್ಲಿ ನಡೆದಿದ್ದ ಘಟನೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಅದಾದ್ಮೇಲೆ ಕಾರ್ ಹಾಯಿಸಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈರಪ್ಪ ಕಿವಾಟೆ ಮತ್ತೆ ಗ್ಯಾಂಗ್ ಮಾರುತಿ ಅಡಿವೆಪ್ಪ ಲಟ್ಟೆಯ ಕೊಲೆ ಮಾಡಿದ್ದಾರೆ 5,000ದ ವಿಚಾರಕ್ಕೆ. ಮೊದಲಿಗೆ ಇದು ಅಪಘಾತ ಅನ್ನೋ ರೀತಿ ಬಿಂಬಿತ ಆಗಿತ್ತು. ಆದರೆ ಅದಾದ್ಮೇಲೆ ಪೋಷಕರು ಆರೋಪ ಮಾಡಿದ್ರು ಅಪಘಾತ ಅಲ್ಲ ಇದು ಕೊಲೆ ಅಂತ ಹೇಳಿ ಆರೋಪ ಮಾಡಿದ್ರು. ಈಗ ಆ ಮರ್ಡರ್ನ ಹಿಸ್ಟ್ರಿ ಸೀಕ್ರೆಟ್ ಏನು ಅನ್ನೋದು ರಿವೀಲ್ ಆಗ್ತಾ ಇದೆ. ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹಾಡು ಹಾಡಿ ಮಾರುತಿ ಜಾನಪದ ಶೈಲಿಯ ಹಾಡುಗಳನ್ನು ಹಾಡಿ ರಂಜಿಸೋದಕ್ಕೆ ಫೇಮಸ್ ಆಗಿತ್ತು. ತನ್ನದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಡುಗಳನ್ನು ಕಂಪೋಸ್ ಮಾಡಿ ಹಾಡಿ ಹೆಸರು ಗಳಿಸಿದ್ರು. ಇತ್ತೀಚೆಗೆ ಮಾರುತಿ ಹಾಡಿಗೆ ಭಾರಿ ಡಿಮ್ಯಾಂಡ್ ಕೂಡ ಇತ್ತು. ಕೆಲಸ ಬಿಟ್ಟು ಹಾಡು ಬರೆಯೋದ್ರಲ್ಲೇ ಮಾರುತಿ ಬ್ಯುಸಿ ಆಗಿದ್ದಂತೆ. ಸೊ ಈ ಮಾರುತಿ ಆರೋಪಿ ಈರಪ್ಪನ ಬಳಿ 50,000 ರೂಪಾಯಿ ಹಣ ಪಡ್ಕೊಂಡಿದ್ರು ಅಂತ ಹೇಳಲಾಗುತ್ತೆ. ಹೀಗಾಗಿ ಕಬ್ಬಿನ ಗ್ಯಾಂಗ್ನಲ್ಲಿ ಕೆಲಸ ಮಾಡೋದಕ್ಕೆ ಬರೋದಾಗಿ ಹಣ ಪಡ್ಕೊಂಡಿದ್ರಂತೆ 50,000. ಆದರೆ ದುಡ್ಡು ಇಸ್ಕೊಂಡ್ಮೇಲೆ ಕೆಲಸಕ್ಕೂ ಹೋಗಿಲ್ಲ, ಹಣನೂ ವಾಪಸ್ ಕೊಡೋದಕ್ಕೆ ಕಿರಿಕ್ ಮಾಡಿದ್ರಂತೆ. 45,000 ವಾಪಸ್ ಕೊಟ್ಟು ಇನ್ನೂ 5,000 ಹಾಗೆ ಬಾಕಿ ಇತ್ತಂತೆ. ಈ 5,000 ರೂಪಾಯಿಗೆ ಈ ಹಣಕ್ಕಾಗಿ ಗಾಯಕ ಮಾರುತಿ ಲಟ್ಟೆಯ ಹತ್ಯೆ ಮಾಡಲಾಗಿದೆ ಅನ್ನೋದು ಈಗ ರಿವೀಲ್ ಆಗಿರೋ ಸತ್ಯ. ಬೈಕ್ನಲ್ಲಿ ಸ್ನೇಹಿತನ ಜೊತೆ ಬರ್ತಾ ಇದ್ದ ಮಾರುತಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬೈಕ್ ಅಡ್ಡಗಟ್ಟಿ ಮಾರುತಿ ಲಟ್ಟೆಯನ್ನ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಈರಪ್ಪ ಅಕ್ಕಿವಾಟೆ ಸೇರಿ ಒಟ್ಟು 10 ಜನ ಮಾರುತಿ ಮೇಲೆ ಬರ್ಬರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿರ್ತಾರೆ. ಹತ್ಯೆ ಬಳಿಕ ಮಾರುತಿ ಮೇಲೆ ಕಾರು ಹತ್ತಿಸಿದ್ರು ಆರೋಪಿಗಳ ಗ್ಯಾಂಗ್. ಈ ವೇಳೆ ಕಾರು ಕೂಡ ಪಲ್ಟಿಯಾಗಿ ಆರೋಪಿಗಳು ಗಾಯಗೊಂಡಿದ್ರು. ಮಾರುತಿ ಹಾಡ ಹಾಡ್ತಿದ್ರಿ, ಹೊಲಮನಿ ಕೆಲಸ ಮಾಡ್ತಿದ್ರಿ. ಆದ್ರೆ ಇಲ್ಲೇನಂತದೇನು ಲಪಡ ಇಲ್ರಿ, ಏನಿಲ್ರಿ. ನಮ್ಮ ತಮ್ಮಂದ ಏನು ಅವ್ರು ಪಾವಣ್ಯರು ಇದ್ರಿ. ಅವರು ನಮ್ಗೆ ಮೊದಲಿಂದ ಅವರಲ್ಲಿ ಕಬ್ಬು ಕಡಿದ್ದ ಎಲ್ಲ ಮಾಡ್ತಿದ್ದ. 5 ವರ್ಷ ಅವರಲ್ಲಿ ಪಡ ಬಿಟ್ರಿ. ಪಡ ಬಿಡನ್ನ ಎಲ್ಲ ಒಂಥರ ಸಿಟ್ಟಿತ್ರಿ. ಅವರು ಒಳಗೆ ಸಿಟ್ಟಿತ್ರಿ. ಬೇರೆದವ್ರಲ್ಲಿ ಅಡ್ವಾನ್ಸ್ ಇಸ್ಕೊಂಡು ಬೇರೆದವ್ರಲ್ಲಿ ಹೋದ್ರಿ. ಹೋಗಂತಲೇ ಯಾವ್ದಟ ಮೊದಲು ಸಿಟ್ಟಿತ್ರಿ. ಮೊದಲ ಒಂದು ಜನ ಅವ್ರ ಮ್ಯಾಗ ಜಗಳ ಮಾಡತ್ರಿ ಅವ್ರು. ಆದ್ರೂ ಅವ್ರ ಜೋಡಿ ಚಲೋನ ಇದ್ರಿ. ದಿನ ಅವ್ರ ಜೋಡಿನ ತಿರುಗಾಡ್ತಿದ್ರಿ. ಆಮೇಲೆ ಅವ್ರ ಜೋಡಿ ಮಾತಾಡ್ತಿದ್ರಿ. ಚಲೋನ ಇದ್ರು ಅವ್ರ ಜೋಡಿ ಭೀ. ಅವ್ರ ಜೋಡಿ ಭೀ ತಿರುಗಾಡ್ತಿದ್ರಿ. ಬೇರೆದವ ಒಬ್ಬ ದೋಸ್ತ್ ಬಂದು ಇವ್ನು ಕರ್ಕೊಂಡು ಹೋದತ್ರಿ ಮನೆ ಅಂದ್ರೆ. ಕರ್ಕೊಂಡು ಹೋಗಿ 10 ನಿಮಿಷನ್ಯಾಗ ಅನ್ಗುಡ್ದ ಅಲ್ಲಿ ದೇವನ ಕಟ್ಟಿಂದ್ರ ಕಲ್ಲ ಇದನ್ನ ಹಾರ್ಸಾಡ್ಕೋತ ಜಗಳ ಮಾಡ್ಕೋತ ಬಂದಾರ್ರಿ. ಇಲ್ಲಿ ನಮ್ಮ ಹೊಲ ತಕ ಬಂದವನ ಅವ್ನ ಹಸನ್ ಮಾಡಿ ತಲೆ ಮ್ಯಾಗ ಒಂದು ಟೈಮಿಲಿ ಹೊಡೆದಾರ್ರಿ. ಆಮೇಲೆ ತಳವಾರ್ಲಿ ಅಂತಲ್ಲಿ ಕಡ್ದಾರ್ರಿ. ಜೀವ ಹೊಂಟೈತ್ರಿ. ಜೀವ ಹೋಗುತ್ನ್ಯಾಗ ಆದ್ರೂ ಭೀ ಬೇರೆದವ್ರಿಗೆ ಒಬ್ರಿಗೆ ಫೋನ್ ಮಾಡಿರ್ತಾರೆ. ಅವ್ರು ಬರ್ಗುಡ್ದ ಅಂದ್ರೆ ಇವ್ನು ಜೀವ ಹೋಗೈತ್ರಿ. ಆಯ್ತು ರೀ. ಬೇರೆದವಾಗ ಒಬ್ಬ ಹುಡುಗ ಬಂದಿಟ್ಟು ಏನು ಕೂತೈತಿರ್ತಾರೆ ಇವ್ನು ದೋಸ್ತಗ್ರಿ. ಅದೇ ನಮ್ಗೆ ಗೊತ್ತಿಲ್ಲ. ದೋಸ್ತ್ ಬಂದ ಏನೈತಿ ಆಮೇಲೆ ತಂದು ಕರ್ಕೊಂಡು ಹೋಗಿದ್ರೆ ನಮ್ಗೇನು ಹೇಳಿರ್ಕಿಲ್ರಿ. ಅವ್ ಇಲ್ಲಿ ಮನ್ಯಾಗ ಅಡ್ಡಾಡಕತ್ತ ಕರ್ಕೊಂಡು ಹೋಗಿದ್ರಿ. ದಿನ ಅಡ್ಡಾಡ್ತಿದ್ರೆ ದೋಸ್ತರ ಜೋಡಿ. ಅವತ್ತು ಭೀ ಅಡ್ಡಾಡಕ್ ಹೋಗಿದನ್ರಿ. ಆ ದೋಸ್ತ್ ಹೋದೇನು ಕೊಟ್ಟು ಏನು ಅವ್ರಿಗೆ ಏನಿತ್ತು ನಮಗೂ ಗೊತ್ತಿಲ್ರಿ. ಒಟ್ಟು ಎಲ್ಲರೂ ಚಲೋ ಇದ್ದಂಗೆ ಇದ್ರಿ. ಖರೆ ಅವನ ನಮ್ಮ ಮನ್ಯಾಗ ಎಲ್ಲ ಮೇಂಟೆನ್ಸ್ ರೀ ಚಲೋ ಇದ್ರಿ. ಹಾಂ ಸರ್. ಇನ್ನೇನು ನಾವು ಏನು ಹುಚ್ಚರೊಳಗೆ ಈಗ ಒಂದು 5 ವರ್ಷ ಆಯ್ತು. 5 ವರ್ಷ ಆಯ್ತು ಹಾಡೋದು. ಎಲ್ಲ ಭಾಳ ಚಲೋ ಮಾಡಿದ್ರಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. 5,000ಕ್ಕೆ ಕೊಲೆ ಮಾಡಿಬಿಟ್ರ, ಆಮೇಲೆ ಅದನ್ನ ಆಕ್ಸಿಡೆಂಟ್ ಅಂತ ಬಿಂಬಿಸೋದಕ್ಕೆ ಈ ತರ ಕಾರು ಬೈಕು ಪಲ್ಟಿ ಮಾಡಿಸಿದ್ರ, ಏನೆಲ್ಲ ಸತ್ಯ ರಿವೀಲ್ ಆಗ್ತಾ ಇದೆ ಈ ಕೇಸಲ್ಲಿ? ವಿಜಯ್, ಏನು ಉತ್ತರ ಕರ್ನಾಟಕದ ಜನಪದ ಗಾಯಕ ವಿಠಲ್ ಲಟ್ಟೆ ಅಪಘಾತ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ದೊರಕಿರುವಂತದ್ದು. ಏನು ಕಳೆದ 2 ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿರುವಂತದ್ದು. ಕೇವಲ 5,000 ರೂಪಾಯಿಗೆ ಸಿಂಗರ್ ಮರ್ಡರ್ ಮಾಡಿರುವಂತದ್ದು. ಏನು ಈ ಒಂದು ಅಪಘಾತ ನಡೆಯೋಕ್ಕಿಂತ ಮುಂಚೆ ಏನು ವಿಠಲ್ ಲಟ್ಟೆ ಎಂಬಾತನನ್ನ ಕೊಲೆ ಮಾಡಿರ್ತಾರೆ. ಕೊಲೆ ಮಾಡಿದ ತಕ್ಷಣ ಆಕ್ಸಿಡೆಂಟ್ ಮಾಡ್ತಾರೆ. ಆಕ್ಸಿಡೆಂಟ್ ಮಾಡಿದ ತಕ್ಷಣ ಆತನನ್ನ ಅಪಘಾತ ಅಂತ ಹೇಳಿ ತೋರ್ಪಡಿಸ್ಲಿಕ್ಕೆ ಈ ಒಂದು
ಘಟನೆಯನ್ನ ಮಾಡಿರುವಂತದ್ದು. ಏನು ಯಡಿಯೂರಪ್ಪ ಮಾರುತಿ ಲಟ್ಟೆ 22 ವರ್ಷದ ಯುವಕನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಳಿಕ ಕಾರು ಹಾಯಿಸಿ ಬರ್ಬರ ಹತ್ಯೆ ಮಾಡಿರುವಂತದ್ದು. ಏನು ಈ ಮಾರುತಿ ಅನ್ನುವಂಥವ್ರು ತನ್ನದೇ ಆದಂತ ಯೂಟ್ಯೂಬ್ ಚಾನೆಲ್ ಅನ್ನ ಹಾಡುಗಳನ್ನ ಕಂಪೋಸ್ ಮಾಡಿ ಹಾಡನ್ನ ಹಾಡುವುದರ ಮೂಲಕ ಏನು ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದ ಪ್ರತಿಭೆಯನ್ನ ವ್ಯಕ್ತಪಡಿಸಿರುವಂತದ್ದು. ಈತ ಏನ್ ಮಾಡ್ತಾನೆ ಅಂತಂದ್ರೆ ಯೂಟ್ಯೂಬ್ ಹಾಡೋಕ್ಕಿಂತ ಮುಂಚೆ ಏನು ಕಬ್ಬಿಣ ಗ್ಯಾಂಗ್ಗಳಲ್ಲಿ 50,000 ಹಣವನ್ನ ಈತ ಮುಂಚಿತವಾಗಿ ಪಡೆದುಕೊಂಡಿರ್ತಾನೆ. ತದನಂತರ ಬಳಿಕ 45,000 ಹಣವನ್ನ ರಿಟರ್ನ್ ಮಾಡಿರ್ತಾನೆ. ಕೇವಲ 5,000 ರೂಪಾಯಿಯನ್ನ ಹಣ ರಿಟರ್ನ್ ಮಾಡಬೇಕಾಗಿರುತ್ತೆ. ಆದ್ರೆ ಈ ಹಣ ನೀಡಲು ಹಿಂದೇಟು ಆಗಿರುವ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ಮಾಡಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಸಂಜಯ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.